ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಅಂಜಲ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದೆಲ್ಲ ಐಟಮ್ಸನ್ನು ಹುರಿದಿಟ್ಕೊಂಡಿದ್ದೀನಿ ನಾನು. ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಕಾಳು ಮೆಣಸು, ಆಮೇಲೆ ಕೊತ್ತಂಬರಿ ಕಾಳು, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ. ನಾನಿಲ್ಲಿ ಶುಂಠಿ ಹಾಕ್ತಾಯಿಲ್ಲ, ಆಪ್ಷನಲ್ಲು. ಶುಂಠಿ ಬೇಕಿದ್ದರೆ ಹಾಕೋಬೋದು. ಮತ್ತು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು. ಇದೆಲ್ಲನೂ ನೈಸ್ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಿ. ನಾನಿಲ್ಲಿ 1 ಚಮಚ ಆಗುವಷ್ಟು ಅರಿಶಿಣ ತಗೋತಾ ಇದ್ದೀನಿ. ಇದು ಒಂದು 10-15 ಮಿನಿಟ್ಗೆಷ್ಟು ಮಸಾಲ ಇದೆ ಇದು. ಅದಕ್ಕೆ 1 ಸ್ಪೂನಷ್ಟು ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕಬೇಕು. ಯಾಕೆ ಅಂದರೆ ನಾವು ಮ್ಯಾರಿನೇಷನ್ ಟೈಮಲ್ಲಿ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೀರು ಹಾಕಿ ಸ್ವಲ್ಪನೇ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇದು ನೋಡಿ ಆಗಿದೆ. ಈಗ ಇದನ್ನು ಉಪ್ಪು ಹಾಕಿ ಇಟ್ಟಿದ್ದ ಮೀನಿಗೆ ಈ ಮಸಾಲಾನ ಹಾಕಬೇಕು. ಇದು ನಾನಿವತ್ತು ಡೀಪ್ ಫ್ರೈ ಮಾಡ್ತಾ ಇರೋದಕ್ಕೆ ಅದನ್ನು ಒಂದು ಎಗ್ ಹಾಕ್ತಾಯಿದ್ದೀನಿ, ಅದು ಬೈಂಡಿಂಗಿಗೋಸ್ಕರ. ಇಲ್ಲ ಅಂದರೆ ನಾರ್ಮಲಿ ತವಾ ಫ್ರೈ ಮಾಡ್ತೀರಾ ಅಂತ ಅಂದರೆ ಇದನ್ನು ಹಾಗೆ ಮಿಕ್ಸ್ ಮಾಡಿರೋ ಅಂಥ ಪೇಸ್ಟ್ ಹಾಕ್ಕೊಂಡು ಅದನ್ನು ಡೈರೆಕ್ಟಾಗಿ ತವಾ ಮೇಲೆ ಹಾಕ್ಬೋದು, ಏನಾಗಲ್ಲ. ಇದು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಅನ್ನೋ ರೀಸನ್ಗೋಸ್ಕರ ಒಂದು ಎಗ್ ಹಾಕ್ತಾಯಿದ್ದೀನಿ. ಎಗ್ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಸಿ ಆದಮೇಲೆ 10 to 20 ಮಿನಿಟ್ಸ್ ಫ್ರೀಝರಲ್ಲಿ ಇಡಿ. ಈಗ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ತೊಗೋತಾ ಇಲ್ಲ, ಬಟ್ ಕೊಕೊನಟ್ ಆಯಿಲ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ನಾರ್ಮಲ್ ಆಯಿಲ್ ತೊಗೋತಾ ಇದ್ದೀನಿ. ಇಲ್ಲಿ ಬಿಸಿ ಆಗ್ತಾಯಿದೆ. ಈಗ ರವೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅದು ಕೋಟಿಂಗ್ಗೆ. ಈಗ ಒಂದೊಂದೇ ತಗೊಂಡು ನೀಟಾಗಿ ಹಚ್ಚಿ ಇಡ್ತಾಯಿದ್ದೀನಿ. ಎಣ್ಣೆನೂ ಕಾದಿದೆ. ಈಗ ಒಂದೊಂದೇ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಜಾಸ್ತಿ ಫ್ಲೇಮಲ್ಲಿ ಜಾಸ್ತಿ ಇಟ್ಕೊಳ್ಳೋದು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಬೇಕು. ಇಲ್ಲಾಂದರೆ ಅದು ಹೊರಗಡೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಎಲ್ಲ ಹಸಿ ಹಂಗೆ ಇರುತ್ತೆ. ನಾನೀಗ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ.
ಆಗಿದೆ ಈಗ. ನಾನು ಒನ್ ಟೈಮಲ್ಲಿ ಒಂದು 2 or 3 ಹಾಕ್ತಾಯಿದ್ದೀನಿ. ಇದೀಗ ರೆಡಿಯಾಗಿದೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಅಂಜಲ್ ಡೀಪ್ ಫ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.